ಹಾಯ್ ಗಾಯ್ಸ್, ನನ್ನ ಲ್ಯಾಪ್ಟಾಪ್ ಕೆಟ್ಟೋಗೈತೆ, ಅದಕ್ಕೆ ರಿಪೇರಿ ಮಾಡೋರ ಹತ್ರ ತಗೊಂಡ್ಬಂದಿದ್ದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಿಲ್ಲ, ಈ 1 TB ಹಾರ್ಡ್ ಡಿಸ್ಕ್ ಏನಿದೆ ಅದು ಸತ್ತೋಗ್ಬಿಟ್ಟಿದೆ. ಸತ್ತೋಗಿರೋ ಕಾರಣ ಆಪರೇಟಿಂಗ್ ಸಿಸ್ಟಮ್ ನೋಡೋದಕ್ಕೆ ತುಂಬ ಲೇಟ್ ಆಗ್ತಾ ಇದೆ. ಆಮೇಲೆ ಸ್ವತಂತ್ರ ಆಪರೇಟಿಂಗ್ ಸಿಸ್ಟಮ್ ಲೋಡಿಂಗ್ ಆಗುತ್ತೆ ಅಂತ ಕೇಳ್ತಿರ್ತಾರೆ ಕಮೆಂಟ್ಸಲ್ಲಿ ಜನ. ಬಟ್ ಆಪರೇಟಿಂಗ್ ಸಿಸ್ಟಮ್ ಇದ್ರಲ್ಲ ಇದ್ದಿದ್ದು ಈ SSD. ಅಷ್ಟೊಂದು ದೊಡ್ಡ್ರು ಯಾರು ಇಲ್ಲ ನನ್ನ ಸಬ್ಸ್ಕ್ರೈಬರ್ಸು. ದಡ್ರಲ್ಲಿ ನನ್ನ ದಡ್ಡ ಅಂತ ಬೈರ್ತಾರೆ. ಓ ಹಂಗಂದ್ರೆ ಗಯಾ ಅದು ಪೂರ್ತಿ ಅದರಲ್ಲಿರೋ ಡೇಟಾ ಎಲ್ಲ ಡಮಾರು. ಡೇಟಾ ಗಯಾ, ಸಬ್ ಕುಚ್ ಗಯಾ. ಮತ್ತೇನು ಮಾಡೋದೀಗ? ಜಾಸ್ತಿ ಸ್ಟೋರೇಜ್ ಬೇಕು ಅಂದ್ರೆ ಇನ್ನೊಂದು ತರ್ಸ್ಕೊ 1 TB ಹಾರ್ಡ್ ಡಿಸ್ಕ್. ಈ ಡೇಟಾ ಎಲ್ಲ ಹೊಂಟೈತಲ್ಲ ಈ ಟೈಮ್ಗೆ ಆಗಲ್ಲಮ್ಮ. ಎಲ್ಲ ಕಾಲೇಜ್ದು ನನ್ನ ಕಾಲೇಜ್ ಮೆಮೊರೀಸ್ದೆಲ್ಲ ಇಟ್ಟಿದ್ದೆ ಕಣೋ ಅದರಲ್ಲಿ. ಹೌದಾ? ಸರಿ, ಕಾಲೇಜ್ ಬಿಟ್ಮೇಲೆ ಮೆಮೊರೀಸ್ ಏನಾಗ್ಬಿಡು, ಅದನ್ನೂ ತೆಗ್ದಾಕ್ಬಿಡೋಣ ಅಂತೀಯ? ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೋ ಸರ್. ನಿಮಗೆ ಹೇಳಿದೆ, ಈ ಒಂದೊಂದು ಯೂಟ್ಯೂಬ್ ಚಾನಲ್ ಇದೆ ಗಾಯ್ಸ್, ಇದೇ ಅನ್ಬಾಕ್ಸಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗೋಗುತ್ತೆ. ಇಯರ್ಬಡ್ಸ್ ತೊಗೊಂಡಿದ್ದಾನೆ, ಅದು ಅನ್ಬಾಕ್ಸ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಮಾಡಲ್ಲ. 400 ಜನ ಏನು ಕಮ್ಮಿನಾ? ನನಗೆ 400 ಜನ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೇ 4 ತಿಂಗಳು ತೊಗೊಂಡಿದ್ದೀನಿ. 4-6 ತಿಂಗಳು ತೊಗೊಂಡಿದ್ದೀನಿ. ನನಗೆ ಅದೇ ಖುಷಿ, 400 ಜನ ಆಗಿದಾರಲ್ಲ ಅಂತ. ನಿನಗೆ 400 ಜನದ ಮೇಲಿದ್ರೂ ನೀನು ಈ ಥರ ಮಾಡಲ್ವಲ್ಲ ಏನೋ. ಅದು ನಿಲ್ಲಿಸ್ಬಿಟ್ಟಿದ್ದಾನೆ. ಸೆಟಪ್ ರೆಡಿ ಮಾಡ್ಬೇಕು ಫಸ್ಟು. ಆಯಿತು, ಈಗ ಹೊಸ ಮನೆ ಹೆಂಗಿದ್ರು ಹೋಯ್ತಿಯಲ್ಲ ಗುರು. ನೀನು ಬ್ಯಾಕ್ಗ್ರೌಂಡ್ನ ಬಿಟ್ಟಾಕು, ಫೋರ್ಗ್ರೌಂಡ್ ನೋಡು ಅಂತ್ಯ. ಬ್ಯಾಕ್ಗ್ರೌಂಡ್ ಬಿಟ್ಟಾಕ್ಬಿಟ್ಟು ಏನು ಮಾಡಬೇಕೋ ಮಾಡು. ಕಂಟೆಂಟ್ ಇದ್ದರೆ ಆಬ್ವಿಯಸ್ಲಿ ಎಲ್ಲೋದ್ರೂ ಕ್ಲಿಕ್ ಆಗೇ ಆಗುತ್ತೆ. ಕಂಟೆಂಟ್ ಇಲ್ಲದೆ ನೀನು ಬ್ಯಾಕ್ಗ್ರೌಂಡ್ ನೋಡಬೇಕು, ಅದು ನೋಡಬೇಕು, ಯಾವತ್ತೂ ನೋಡ್ಕೋಬೋದು. ಸ್ಟಾರ್ಟಿಂಗ್ ವ್ಲಾಗ್ ಮಾಡೋ ಟೈಮಲ್ಲೂ ಮೈಕ್ ಸರಿ ಇರಲ್ಲ, ಕ್ಯಾಮ್ರಾ ಸರಿ ಇರಲ್ಲ, ಮತ್ತು ಕೆಲವೊಬ್ರು ಮಾತಾಡೋಕ್ಕೆ ಬರಲ್ಲ. ನಂತರ ನಾನು ಹೊಸ್ದಾಗಿ ಶುರು ಮಾಡಿಲ್ಲ ಕಣೋ, ಹೊಸ್ದಾಗಿ ಶುರು ಮಾಡು ಅಂತ ಹೇಳ್ದಲ್ಲ ನನಗೆ. ನನ್ನ ಹಳೆ ವಿಡಿಯೋಗಳು ನೋಡು, ಬ್ಯಾಕ್ಗ್ರೌಂಡಲ್ಲಿ ಲೈಟು, ಕಂಪ್ಯೂಟ್ರು, TV, ಅದರಲ್ಲಿ ನನ್ನ ಲೋಗೋ. ಯಾರು ನಮ್ಮ ಅಣ್ಣ ತಂದಿರೋ ಮನೆ ಬಿಟ್ಟು ನಾನು ಬದುಕಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಹೊರಗಡೆ ಬಂದಿದ್ದೀರಾ, ಬೆಸ್ಟ್ ಆಫ್ ಲಕ್. ಇವನು ಮನೆ ಬಿಟ್ಟು ಬಂದಾನೆ, ನಾನು ಮನೆ ಬಿಟ್ಟು ಬಂದಿದ್ದೆ, ಮತ್ತೆ ಹೊಟ್ಟೆ ಹಸಿತ್ತು, ವಾಪಸ್ ಬಂದೆ. ಅದೇ ಟೈಮಲ್ಲಿ ಮಳೆನೂ ಬಂದ್ಬಿಡ್ತು. ಎಲ್ಲೋ ಹೋಗ್ಲಿ ಅಂತ ಗೊತ್ತಾಗದೆ ಮತ್ತೆ ವಾಪಸ್ ಮನೆಗೆ ಬಂದ್ಬಿಟ್ಟೆ. ಚಾರ್ಜ್ ಇಲ್ವೇನ ಇದರಲ್ಲಿ? ಇಲ್ಲ, ಚಾರ್ಜರ್ ತಂದಿದ್ದೀನಿ, ಯಾಕೋ ಚಾರ್ಜರ್ ತಂದಿದ್ದೀನಿ ಯಾಕೋ. ಆಗೈತೆ, ನೀನು ಇನ್ನೊಂದ್ಸಲಿ ಬಟನ್ ಆನ್ ಮಾಡು. ಒಂದ್ಸಲಿ ಅಂಕ್ಲಾ, ಅದು ಕೀಬೋರ್ಡ್ ಕರೆಕ್ಟಾಗಿ ವರ್ಕ್ ಆಗಲ್ಲ. ಕೀಬೋರ್ಡ್ ಎಕ್ಸ್ಟ್ರಾ ತಗೋ. ಮೊನ್ನೆ ಏನಾಯ್ತು ಗೊತ್ತಾ, ಕೀಬೋರ್ಡ್ಗೆ ಸಡನ್ ಆಗಿ ಮೂವಿ ನೋಡ್ತಾ ಇದ್ದೆ, ಸಡನ್ ಆಗಿ ಆಫ್ ಆಗೋಯ್ತು ಕೀಬೋರ್ಡ್. ಫ್ಲಕ್ಚುಯೇಟ್ ಆಗೋಕೆ ಶುರು ಆಯಿತು. ಯಾಕಪ್ಪ ಏನಾಯ್ತು ಅಂತೆಲ್ಲ ಕಾಲು ಕೆಡ್ಸ್ಕೊಂಡು ಬಿಚ್ಚಿದೆ. ಹಿಂಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಬೇಕಾದ್ರೆ ಗೊತ್ತಾಯ್ತು, ಏನೋ ಇದರಲ್ಲಿ ಒಂದು ಕೆಪಾಸಿಟರ್ ಇತ್ತು ಲೈಟ್ಗೆ ಅಂತ, ಸಣ್ಣದೊಂದು ಕೆಪಾಸಿಟ್ರು. ಆ ಕೆಪಾಸಿಟ್ರು ಹೊಗೆ ಹಾಕ್ಕೊಂಡಿದೆ ಅಂತ. ಮೊದಲು ಟೈಪ್ ಮಾಡು. ಗೊತ್ತಾಯ್ತೇನೋ? ಇಲ್ಲಪ್ಪ, ಲೈಟಾಗಿ ಬರ್ತಾಯ್ತಲ್ಲ. ಇಲ್ಲ, ಮತ್ತು ಲೈಟ್ ಬರ್ತೈತೆ. ಮೊನ್ನೆ ತಾನೇ ರೆಡಿ ಆಗಿತ್ತಲ್ಲ. ಒಂದೋಗಿ ಇನ್ನೊಂದಾಯ್ತಾ? ಕೆಪಾಸಿಟ್ರು ಮತ್ತೆ. ಗೈಸ್, ನೀವು ಈ ಥರ ಲ್ಯಾಪ್ಟಾಪ್ ತೊಗೊಳ್ಳೋ ಆಗಿದ್ರೆ ಜಸ್ಟ್ ಫಾರ್ ಏನೋ ನೀವು ಯೂಸ್ ಮಾಡ್ತಿರೋದು ಬೇಸಿಕ್ ಯೂಸ್ ಮಾತ್ರ ಯೂಸ್ ಮಾಡಿ. ಲೈಕ್ ಹೆಂಗೆ ಅಂದರೆ ಕ್ಯಾಪ್ಸ್ ಆನ್ ಮಾಡ್ಬೇಕೇನಾ? ವಿ ಕ್ಯಾಪ್ಸ್. ಹೌದು, ವಿ ಕ್ಯಾಪ್ಸ್. ಬೇಸಿಕ್ಸ್ಗೆ ಎಕ್ಸೆಲ್ ಕಲಿಯೋದಕ್ಕೆ, ವರ್ಡ್, PDF ಏನೋ PDF ಎಡಿಟ್ ಮಾಡೋದಕ್ಕೆ, ಆ ಥರದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ನೀವು ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆಲ್ಲ ತೊಗೊಳ್ಳೇಬೇಡಿ ಇದನ್ನ. ಆ್ಯಂಡ್ ಕೋಡಿಂಗ್ಗಾಗಲಿ ಅದಕ್ಕೆಲ್ಲ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಸ್ಟೂಡೆಂಟು, ಸೊ ಅದಕ್ಕೆ ನಾನು ಈ ಥರ ಲ್ಯಾಪ್ಟಾಪ್ ತೊಗೋತೀನಿ ಅಂದರೆ ತೊಗೊಳಕ್ಕಂತೂ ಹೋಗಬೇಡಿ.
ಏನು ಸ್ಕ್ರೀನ್ ಚೆನ್ನಾಗಿ ಕಾಣ್ತಾ ಐತೆ IPS ಡಿಸ್ಪ್ಲೇನ ಇದು. ಚೆನ್ನಾಗಿದೆ ಕಣ. ಇದೆಲ್ಲ ಬೇಸಿಕ್ಸ್ ಬಿಗಿನರ್ಸ್ ಇರ್ತಾರಲ್ಲ, ಈ BCom BA ಅವರೆಲ್ಲ ಎಕ್ಸೆಲ್ ಎಲ್ಲ ಬೇಕಾಗಿರುತ್ತಲ್ಲ ಅಂಥವ್ರಿಗಾದರೆ ಓಕೆ. ಕೋಡಿಂಗ್ ಮಾಡೋರಿಗೆಲ್ಲ ಆಗಲ್ಲ. ಕೋಡಿಂಗ್ಗೆ ನೀನು ಪ್ಲ್ಯಾಟ್ಫಾರ್ಮ್ಗಳನ್ನ ಯೂಸ್ ಮಾಡ್ತೀಯ ಅಂದರೆ ಅದು ಸಪೋರ್ಟೇ ಮಾಡಲ್ಲ ಅದು ಆ್ಯಕ್ಚುಲಿ. ಯಾವುದದು ಎಕ್ಲಿಪ್ಸ್. ಆ IDEನೂ ವರ್ಕ್ ಆಗಲ್ಲ ಇದರಲ್ಲಿ, ಎಕ್ಲಿಪ್ಸು. ಮೊನ್ನೆ ಹಾರ್ಡ್ ಡಿಸ್ಕಿಂದ ಮಧ್ಯಾಹ್ನ 2 ಗಂಟೆಗೆ ಆನ್ ಮಾಡ್ದವ ನಾನು, ಕರೆಕ್ಟಾಗಿ 8 ಗಂಟೆಗೆ ಆನ್ ಆಗೈತೆ ಆ್ಯಕ್ಚುಲಿ. ಆ ಹಾರ್ಡ್ ಡಿಸ್ಕ್ ಹೋಗಿರೋದಕ್ಕೆ ಕಾರಣಕ್ಕೆ ನಾನು ನೋಡ್ತಾ ಇದ್ದೀನಿ ಲ್ಯಾಪ್ಟಾಪೇ ಬಿಸಿ ಆಗೋಯ್ತು ಗೈಸ್. ಆ್ಯಕ್ಚುಲಿ ಇವ್ನ ಕೈಯೆಲ್ಲ ಲಕ್ಕಿ ಕೈ, ಯಾಕಂದರೆ ಸಂಡೇ ಬಜಾರ್ಗೆ ಹೋದಾಗ ಕೆಟಾಗಿರೋದೆಲ್ಲ ಚೆನ್ನಾಗೇ ಬರ್ತವೆ ಇವನ ಕೈಗೆ. ಅದು ಪವರ್ ಬ್ಯಾಂಕ್ ತೊಗೊಂಡಾನೆ, ಅದು ಚೆನ್ನಾಗೈತೆ. ಮತ್ತು ನೆಕ್ಸ್ಟು ಯಾವುದದು, ಏನಂತ ತೊಗೊಂಡಿದ್ದು ನೀನು, ಏನಂತ ತೊಗೊಂಡ? ಬಟ್ ಅದು ಕೆಲವೆಲ್ಲ ಕೆಟ್ಟೋಗಿದ್ವು, ಇವನೇ ರೆಡಿ ಮಾಡಿ ಇಟ್ಕೊಂಡು. ಇದನ್ನ ತೋರ್ಸಮ್ಮ, ಇದು ಗುಜರಿ ಅಂಗಡಿಲಿ 100 ರೂಪಾಯಿ ತಗೊಂಬಂದಿದ್ದು ಸ್ಪೀಕರ್. ಸೀರಿಯಸ್ ಆಗಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಗೊತ್ತಾ ಇದು ಸ್ಪೀಕರ್. 100 ರೂಪಾಯಿ ತಗೊಂಬಂದು ಒಳಗಡೆ ಆಂಪ್ಲಿಫೈಯರು, ಆಮೇಲೆ ಆಂಪ್ಲಿಫೈಯರ್ ಹೆಂಗೆ ಗೊತ್ತಾ, ಅದು ಯಾವ್ದೋ ಒಂದು ಬ್ಲೂ ಕಲರ್ ರೇಡಿಯೋ ಕಾಣ್ತಾ ಇತ್ತು ನೋಡಲ್ಲಿ, ಬ್ಲೂ ಕಲರ್ ರೇಡಿಯೋ ಬಾಕ್ಸ್ ಒಂದು ಗುಜರಿ ಅಂತ ತಗೊಂಡೈತೆ ಅಂತ ಅವ್ರ ಹತ್ರ ಕೊಡಿಲಿ ಅಂತ 50 ರೂಪಾಯಿ ಕೊಡಿಸ್ಕೊಂಬಂದಿದ್ದು. ಆಂಪ್ಲಿಫೈಯರ್ ತೆಗೆದು ಒಳಗಡೆ ಹಾಕಿ ಬ್ಯಾಟ್ರಿ, ಇದೊಂದು ಬ್ಲೂಟೂತ್ ಮಾಡ್ಯೂಲು, ಸ್ವಿಚ್ಚು, ಆ ವುಡ್ ಕಟ್ ಮಾಡಿಸ್ಕೊಂಬರೋದಕ್ಕೆ ಸೈಜ್ಗೆ 50 ರೂಪಾಯಿ ಕೊಟ್ಟಿದ್ದೀನಿ ನನ್ನ ಕಾರ್ಪೆಂಟ್ರಿಗೆ. ಅವನ ಹತ್ರ ಕೊಟ್ಟು ನೀಟಾಗಿ ಇದಕ್ಕೆಲ್ಲ ಕಟ್ ಮಾಡಿಸಿ 100 ರೂಪಾಯಿ ಸ್ಪೀಕರ್ ಬಂದ್ಬಿಟ್ಟು 400 ರೂಪಾಯಿ ಅದ್ರಲ್ಲಿ ಒಳಗಿರೋ ಕಾಂಪೋನೆಂಟ್ಸಿಗೆ ಆಯಿತು. ಗೈಸ್ ಇವೆಲ್ಲ ಟಾಪರ್ಗಳು ಮಾಡಲ್ಲ, ಲಾಸ್ಟ್ ಬೆಂಚವರು ಅಥವಾ ಜಸ್ಟ್ ಪಾಸ್ ಆಗೋರು ಅಂಥವ್ರು ಮಾತ್ರ ಮಾಡೋಕ್ಕಾಗೋದು. ಆ್ಯಂಡ್ ಮೋರೋವರ್ ಎಷ್ಟೊಂದು ಬ್ಯಾಕ್ಲಾಗ್ಸ್ ಇಟ್ಕೊಂಡಿರೋರು ಜಾಸ್ತಿ ಅಂಥವ್ರು ಮಾತ್ರ ಈ ಥರ ಬರೋದ್ಮೇಲೆ ಕಸದಿಂದ ರಸ ಮಾಡೋದು ಸಾಧ್ಯ. ಬೇರೆಯವ್ರಂತೂ ಟಾಪರ್ಸ್ ಅಂತೂ ಸೀರಿಯಸ್ ಆಗಿ ಮಾಡೋಕ್ಕಾಗಲ್ಲ. 1000 ರೂಪಾಯಿ ಕೊಟ್ಟಿದ್ರೆ ಫುಲ್ ಸ್ಪೀಕರ್ ನೆಟ್ಗಿರೋದು ಬಂದಿರೋದು. ರಿಪೇರಿ ಮಾಡಕ್ಕೆ 500 ರೂಪಾಯಿ ಖರ್ಚಾಗಿದೆ ಅದಕ್ಕೆ, ಸ್ಪೀಕರ್ ಸೇರಿ. ಲವ್ ಬಿಗ್ ಬಿಲಿಯನ್ ಡೇಸ್ಗೆ ಇದು ಬಿಗ್ ಬಿಲಿಯನ್ ಡೇಸ್ ಏನಾದ್ರು ತಗೊಂತಿರೋದಾದ್ರೆ ರಿಯಲ್ಮಿ Air 7 Pro ಬಡ್ಸ್ ತಗೊಳ್ಳಿ. ಇದು 5,500 ಇತ್ತು ಸೇಲ್ ಶುರು ಆಗೋ ಮುಂಚೆ. ಸೇಲ್ ಶುರು ಆದ್ಮೇಲೆ 4,500 ಬಂತು. ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ ಎಲ್ಲ ಹೋಗಿ 4,000 ರೂಪಾಯಿ ಬಂತು. ಲೋ ನಾನು ಮೈಕ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಕಣೋ. ನಂದು ನೀನು ಕೊಟ್ಟಿದ್ದು ಮೈಕ್ ಅದು ಹೆವಿ ಕೊಟ್ಬಿಡು. ಈಗ ಸದ್ಯಕ್ಕೆ ಹೊಸ ತಗೊಳ್ಳಿ. ನೀವು ಮೊದಲು ಹೇಳು, ಇನ್ನೊಂದು ಬಿಗ್ ಬಿಲಿಯನ್ ಡೇಸ್ಗೆ ಆರ್ಡರ್ ಮಾಡು. ಪ್ರೈವಸಿ ಯಾರೋ ನೋಡ್ಬಿಡ್ತಾರೆ ಅಂದ್ಬಿಟ್ಟು ಟೇಪ್ ಆ್ಯಕ್ಚುಲಿ ಅದು ಯಾವುದೋ ಮೀಟಿಂಗ್ ಇತ್ತು ಕಣೋ, ಅವತ್ತು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಸ್ಟಾರ್ಟಿಂಗ್, ಅದಕ್ಕೆ ಅದು ಅಂಟಿಸ್ಬಿಟ್ಟಿದೆ. ಅಷ್ಟಿಪ್ಪಿತ್ತ ಒಂದು ಬಿದ್ದೋಗ್ಬಿಟ್ಟೈತೆ. ಜಾತ್ರೆಯಲ್ಲಿ ತಗೊಂಬಂದಿದ್ದಲ್ವಾ ಏನು ಪಿಕ್ ಫೋಟೋ ಮತ್ತು ಇದು ಕೀನ್ ಎತ್ತಾಕದು ಮತ್ತು ಅಲ್ಲಿ ಅದು. ಓ ಇದು ವಿಪುರಂ ಫುಡ್ ಸ್ಟ್ರೀಟಲ್ಲಿ ತಗೊಂಡಿದ್ದು. ಯಾವುದದು ಇದಾದ ಗೈಸ್ ಹೇಳಿ ಇವಂಗೆ ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಸುಮ್ಮನೆ ಮಾಡೋಣ, ಟೈಮ್ ಇಲ್ಲ ಅಂತ ಪುಂಕ್ತಾನೆ. ದೊಡ್ಡದಾಗಿ ಏನಾರ ಮಾಡೋಣ, ಏನ ಯೂಟ್ಯೂಬಲ್ಲಿ ದೊಡ್ಡದಾಗಿ ಏನಾದ್ರು ಶುರು ಮಾಡೋಣ. ದೊಡ್ಡದಾಗಿ ಏನು ಮಾಡ್ಬೇಡ, ಇರೋದನ್ನೇ ಕ್ಲೀನಾಗಿ ಮಾಡು ಸಾಕು. ನಾನು ಐಫೋನ್ 16 ತಗೊಳ್ಳೋಣ ಅಂತ. 17 ತಗೋ ಹೊರ್ತು, ಸೀರಿಯಸ್ ಆಗಿ 17 ಹೊರ್ತು ದುಡ್ಡಿಗೆ. ಹೆಂಗೆ? ಯಾಕೆಂದರೆ ಅದರಲ್ಲಿ ಪ್ರೋ ಫೋನ್ಸಲ್ಲಿ ಏನೇನವೆ ಅವೆಲ್ಲ ಫೀಚರ್ಸ್ ಅವೆ 17ಅಲ್ಲಿ. 16 Pro ಇದೆ ಗುರು. ಪ್ರೋ ತಗೊಂಬೇಡು, 17 ದುಡ್ಡು ಕೊಡ್ತಾ ಇರೋದಕ್ಕೆ ವರ್ತ್ ಅಂತ ಅದಕ್ಕೆ ಹೇಳ್ತಾ ಇರೋದು. 16 Pro ಅಲ್ಲೂ ಫೀಚರ್ಸ್ ಸೇಮ್ ಇದೆ, ಏನು ಚೇಂಜ್. ನಿನಗೆ ಐಫೋನಲ್ಲಿ 17 ಅಲ್ಲಿ ಸೆಂಟ್ರಲ್ ಸ್ಟೇಜ್ ಕ್ಯಾಮ್ರಾ ಬರುತ್ತೆ. ನಿನ್ನ ಫೋನ್ ಹಿಂಗೆ ಹಿಡ್ಕೊಂಡು ರೆಕಾರ್ಡ್ ಮಾಡ್ಬೇಕಂತಿಲ್ಲ, ಹಿಂಗೆ ರೆಕಾರ್ಡ್ ಮಾಡಿದ್ರು ರೆಕ್ಟಾಂಗಲ್ ಅಲ್ಲಿ ಬರುತ್ತೆ. ಓ ಆಯ್ತಾ. ಅದ್ರಲ್ಲಿ 120 Hz ಡಿಸ್ಪ್ಲೇ ಕೊಟ್ಟವ್ರು ಈ ಸಲ, ಫುಲ್ ಸ್ಮೂತಾಗಿ ವರ್ಕ್ ಆಗೋದು. ಪ್ರೋಲ್ ಮಾತ್ರ ಇರ್ತಿದ್ದು. ಬ್ಯಾಟ್ರಿ ಬೇರೆ ಸ್ವಲ್ಪ ದೊಡ್ಡದಾಗೈತೆ. ನಿನ್ನ ಕ್ಯಾಮ್ರಾ ಬೇರೆ ಏನಾದ್ರು ಬಾಕವ್ರಂತೆ. ಕ್ಯಾಮ್ರಾ ಚೆನ್ನಾಗಿದೆ ಅಂತ ಹೇಳ್ತಿದಾರಲ್ಲ ಆ ಕಡೆ. ನೀನು ಟೆಲಿಫೋಟೋ ಲೆನ್ಸ್ ಮಡಿಕೊಂಡು ಏನು ಮಾಡ್ತೀಯ?
ಯಾವ ಫೋಟೋಗ್ರಫಿ ನೇಚರ್ ಫೋಟೋಗ್ರಫಿ ಅಷ್ಟು ದೂರ ಇರೋ ಒಂದು ನವಿಲ್ ನಾನು ಫೋಟೋ ತೆಗಿತೀನಿ ಅಂತ ಇಲ್ಲೋಯ್ತೆ. ಅದು ನಿಜ. ಪಕ್ಕದಲ್ಲಿರೋ ಲೈಟ್ ಕಂಬ ಕಾಗೆ ಕೂಡ ತೆಗಿಲಿಲ್ಲ. ತೆಗೆದು ಹಾಕಿದ್ದೀನಿ ಕಣ ಇನ್ಸ್ಟಾಗ್ರಾಮಲ್ಲಿ ನನಗೆ 17 ಜನ ಬಿಟ್ಟರೆ ಮತ್ತೆ ಯಾವ ಎಷ್ಟು ಜನ ಫಾಲೋವರ್ಸ್ ಇಲ್ಲ. ಅದು ಹೊಸ ಅಕೌಂಟು, ನಾನೇನು ಮಾಡಲಿ. ಪರವಾಗಿಲ್ಲ, ನಿಧಾನಕ್ಕೆ ಆಗಲಿ. ತಾಳಿದವನು ಬಾಳಿಯಾನು. ನನಗೆ 1 ಮಿಲಿಯನ್ನೇ ಬೇಕು ಅಂತ ಇಲ್ಲ, 100 ಜನ ಇದ್ರೂ ಖುಷಿ ಪಡ್ತೀನಿ ನಾನು. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ಇದ್ರು? 15 ಜನ ಏನೋ ಇದ್ದರು. 15 ಜನ ಸಬ್ಸ್ಕ್ರೈಬರ್ಸ್ ಆದರು. ಆಮೇಲೆ 25 ಜನ, ಆಮೇಲಿಂದ ಹೋಗ್ತಾ 50 ಜನ. ನನಗೆ ಒಂದು ಸಲ ಡಿಮೋಟಿವೇಟ್ ಆಗೋಯ್ತು. ಏನು ಮಾಡಿದ್ರು ಆಗ್ತಾ ಇಲ್ವಲ್ಲ, ನಿಲ್ಲಿಸ್ಬಿಡೋಣ ಅಂತ. ಸೊ ಅವಾಗ ನಾನು ನೋಡ್ದ, ಅಯ್ಯ ಇವನ್ ಜೀವನದಲ್ಲ ಏನೂ ಆಗಿಲ್ಲ, ಇನ್ನೇನು ನಂದೇನು ಅಂತಂದ್ಬಿಟ್ಟು ಸರಿ ಮಾಡೋಣ ತಗೊಂಡು ಮಾಡಿದೆ. ಆ್ಯಕ್ಚುಲಿ ಡಿಮೋಟಿವೇಟ್ ಯಾವುದೇ ಕೆಲ್ಸಕ್ಕೂ ಡಿಮೋಟಿವೇಟ್ ಆಗಬಾರ್ದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ ಕೇಸ್ ನೀವು ಮಾಡಿದ್ದೀರಾ, ಯಾವುದಕ್ಕೋ ಒಂದು ಕೈ ಹಾಕಿದ್ದೀರಾ ಅಂದರೆ ಹಿಂಜರಿದ್ರೆ ನೀವು ಅಲ್ಲೇ ಯೋಚನೆ ಮಾಡಬೇಕು, ನಾನು ಯಾಕೆ ಕಾಲಿಟ್ಟೆ ಅಂತ ಫಸ್ಟ್, ಅಲ್ವೇನಾ? ಸೊ ಒಂದ್ಸಲಿ ಕಾಲು ಮುಂದಕ್ಕೆ ಇಟ್ಟ ಮೇಲೆ ಹಿಂದಕ್ಕಂತೂ ಇಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಇವನು ಊಟ ತಿನ್ನೋ ಅಂದ್ರೆ ಹೊಟ್ಟೆಗೆ ಲೇಸ್ ತಿನ್ಕೊಂಡು ಕೂತಾನೆ. ಅದನ್ನೂ ಆರ್ಡ್ರ್ ಮಾಡಿಸ್ಕೊಂಡಿದ್ದ. ಅಂಗಡಿಗೆ ಹೋಗಿ ತಗೊಳಕ್ಕಾಗಲಿಲ್ಲ ನಿನಗೆ. ರಾತ್ರಿ 1 ಗಂಟೆಲಿ ಬೇಕು ಅಂದರೆ ಆರ್ಡ್ರ್ ಮಾಡೋಕ್ಕಾಗಲ್ಲ. 1 ಗಂಟೆವರೆಗೂ ಇದ್ದಿರ್ತೀಯನೋ? ಇಲ್ಲ, ನಾನು 11:15 ಮೆಸೇಜ್ ಹಾಕಿದ್ರೆ ನೋಡೋದೇ ಇಲ್ವಲ್ಲ. 1 ಗಂಟೆವರೆಗೂ ಏನು ಮಾಡ್ತಿರ್ತೀಯ? ನಾನು ಮಲ್ಕೊಂಡಿರ್ತೀನಿ. ಹಾಂ, ನನಗೆ ನಾನು ಇದ್ದಿರ್ತೀನಿ ಕ್ರೋಮಲ್ಲಿ. ಅಲ್ಲ, ಮತ್ತೆ ಕ್ರೋಮಲ್ಲಿ ಹೌದು, ಇನ್ಕಾಗ್ನೇಟದಲ್ಲಿ. ಬಟ್ ಯುಡಿಮಿದೆ ಒಂದು AMD Ryzen 5 4600H ಸೀರೀಸು, NVIDIA GTX 1650 4GB ಗ್ರಾಫಿಕ್ ಕಾರ್ಡ್ ವಿತ್ 24GB RAM, 1TB SSD, IPS ಡಿಸ್ಪ್ಲೇ, ಫಾಸ್ಟ್ ಚಾರ್ಜಿಂಗ್ ಇಂತ ಅಪ್ ಟು 50% ಇನ್ 30 ಮಿನಿಟ್ಸು. ಗಾಯ್ಸ್, ಮತ್ತೆ HDD ಇರೋದು ತೊಗೊಳಕ್ಕೆ ಹೋಗಬೇಡಿ ಯಾವತ್ತೂ. Legion 5 SSD ಇರೋದನ್ನ ತೊಗೊಳ್ಳಿ. ಸೊ ಫಾಸ್ಟಾಗಿ ವರ್ಕ್ ಆಗುತ್ತೆ. ನೀವು ಇನ್ ಕೇಸ್ HDD ತೊಗೊಂಡ್ರಿ ಅಂದರೆ ಸಿಕ್ಕಾಪಟ್ಟೆ ಸ್ಲೋ ಅಂದರೆ ಸ್ಲೋ ಆಗುತ್ತೆ. Windows 7 ವರೆಗೂ ಹಾರ್ಡ್ ಡಿಸ್ಕ್ಗೆ ಬೇಜಾನ. ಸ್ಟಾರ್ಟಿಂಗ್ ಹೊಸ್ದಾಗಿ ನಾನು ತಂದಾಗ ಎಷ್ಟು ಸ್ಲೋ ಆಗಿರ್ತಿತ್ತು ಗೊತ್ತಾ? ಏನು ಪ್ರಾಬ್ಲಮ್ ಆಗಿದೆ ಅಂತಲೇ ಡಿಟೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾರ್ಡ್ ಡಿಸ್ಕು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. SSD ಹಾಕಿದ್ಮೇಲೆ ಅದು ಫಾಸ್ಟಾಗಿ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡಿದ್ದು. ಏನೋ ಕೆಲಸ ಏನು ಚಾಕೋಸ ಏನದು ಅದು ಅದು ಹಳೇದೇನೆ, ಅವತ್ತಿಂದ ಅದು ಆಯ್ತಾ. ಅದೇನು ಡೇಟ್ ಬಿಟ್ಟು ಮುಗ್ದೋಗೈತೆ ಏನೋ ಗೊತ್ತಿಲ್ಲ, ಸೊ ಮುಗ್ದೋ ಇಲ್ಲೇನೆ. ಅದು ಇನ್ನೂ ಇದೆ. ಅದು ಖಾಲಿ ಮಾಡೋವರೆಗೂ ನಂಗೆ ತೃಪ್ತಿ ಇಲ್ಲ. ಆ ಡೇಟ್ ಆಗೋದು ಬೇಡ. ಸೀರಿಯಸ್ ಆಗಿ ಆಗೋಯ್ತಾ? ಇಲ್ಲ ಪಲ್ಲಿಗಿಲ್ಲಿ ಬಿದ್ದುಬಿಡೋಯ್ತಾ? ಓಪನೇ ಆಗಿಲ್ಲ. 20 ವಾಟ್ಸ್ ಅಂತ ಅವಾಗಲೇ ಗೊತ್ತಾಗಿದ್ದು ರಿಪೇರಿ ಮಾಡ್ಬೇಕಾದ್ರೆ. 20 ವಾಟ್ ಇದು ಸಬ್ಬೂಫರು, ಇದು ಟ್ವಿಟರು. ದಿಸ್ ಈಸ್ 2 in 1. Bluetooth mode. ಇದನ್ನ ನಾವು ಪ್ರೊಟ್ರಾಕ್ಟರ್ ಇಟ್ಕೊಂಡು ಡಿಗ್ರಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ತಿರುಗಿಸ್ಬೇಕು. ಜಾಸ್ತಿ ತಿರುಗಿಸಿದ್ರೆ ಪರೋ ಅಂತ ಸೌಂಡು. ಸ್ವಲ್ಪ ಮಾತ್ರ ಇಟ್ಕೋಬೇಕು ಇದನ್ನ. ಓಕೆ. ಆ್ಯಂಡ್ ಚಾರ್ಜಿಂಗ್ ಪೋರ್ಟು 12 ವೋಲ್ಟ್ಸು. ಒಳಗಡೆ 18650 ಬ್ಯಾಟ್ರೀಸ್ ಇದ್ದಾವೆ, 3 ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಇಟ್ ವಿಲ್ ಮೇಕ್ 11.7 ವೋಲ್ಟ್ಸ್. ಅದ್ರ ಜೊತೆಗೆ ಒಂದು 12 ವೋಲ್ಟ್ಸ್ದು BMS ಐತೆ. ಆ್ಯಂಡ್ FM ಮಾಡ್ಯೂಲ್ ವಿತ್ ಆ್ಯಂಪ್ಲಿಫೈಯರು. FM ಮಾಡ್ಯೂಲ್ನ ಕನೆಕ್ಷನ್ ಕಟ್ ಮಾಡಿ ಬರೀ ಆ್ಯಂಪ್ಲಿಫೈಯರ್ ಮಾಡಿ ಇನ್ಪುಟ್ ಕೊಟ್ಟು, ಅದು ಎಷ್ಟು ವಾಟ್ಸ್ ಆ್ಯಂಪ್ಲಿಫೈಯರ್ ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ಇದಕ್ಕೆ ಬರೀ ಅರೌಂಡ್ 10% ಪವರಲ್ಲೆಲ್ಲ ಇದು ಜೋರಾಗಿ ಬರುತ್ತೆ. ಫುಲ್ ತಿರುಗಿಸ್ಬಿಟ್ರೆ ಪರೋ ಅಂತದೆ. ಇನ್ನು ಇದಕ್ಕೆ ಎಕ್ಸ್ಟರ್ನಲ್ ಸ್ಪೀಕರ್ಸ್ ಆ್ಯಡ್ ಮಾಡ್ಕೊಳ್ಳೋ ಥರ ಪೋರ್ಟ್ ಮಾಡಬೇಕು ಅಂತಿದ್ದೀವಿ. ಇನ್ನೂ ಟೈಮ್ ಬಂದಿಲ್ಲ ಅದಕ್ಕೆ. ಮತ್ತು ಮೈಸೂರಿಗೆ ಹೋಗೋಣ? ಯೋಚನೆ ಮಾಡ್ತಾ ಇದೆ. ತುಮಕೂರು ಹೋಗೋಣ. ತುಮಕೂರಲ್ಲಿ ಹಾಟ್ ಏರ್ ಬಲೂನ್ಸು, ಹೆಲಿಕಾಪ್ಟರ್ ರೈಡ್ಸ್ ಎಲ್ಲ ಬಿಟ್ಟಾರುತ್ತೆ. ಯಾಕೆ? ಯಾವ ಖುಷಿಗೆ? ದಸರಾ, ತುಮಕೂರು ದಸರಾ ಇದಕ್ಕೆ. ಇಲ್ಲ ಮೈಸೂರಲ್ಲ ನಾವು ದಸರಾ ಮಾಡೋದು. ಬರೀ ಮೈಸೂರಲ್ಲ ಆಯಿತಾ. ಅದರಲ್ಲಿ ಹಾಟ್ ಏರ್ ಬಲೂನ್ಸ್ದು ರೈಟ್ ಬಂದು 1000 ರೂಪಾಯಿ ಅಂತೆ.
ಹೆಲಿಕಾಪ್ಟರ್ ರೈಡ್ ಬಂತು 4 ಸ್ಪಾಟ್ಸ್ ಇರುತ್ತೆ. ಸೊ 15 ಮಿನಿಟ್ಸ್ ಅರೌಂಡ್ ರನ್ ಟೈಮು. ಎಷ್ಟು 3900 ರೂಪಾಯಿ ಒಬ್ಬರಿಗೆ. ಬಿಡು, ಒಂದು ಮೈನಸಲ್ಲಿ ಓಡ್ತೈತೆ, 30 ರೂಪಾಯಿ, -30 ರೂಪಾಯಲ್ಲಿ ಓಡ್ತೈತೆ. ನೀನು 3000 ರೂಪಾಯಿಗೆಲ್ಲ ಹೋದೆ. ನನಗೆ ಬ್ಯಾಂಕ್ ಅವರೇ ದುಡ್ಡು ಕೊಡ್ತಾರೆ. ಏಕೆ ಸರ್ ನಿಮ್ಮ ಅಕೌಂಟಲ್ಲಿ ದುಡ್ಡೇ ಇರಲ್ವಲ್ಲ ಸರ್ ಅಂತ. ಏನೋ ಇಷ್ಟೊಂದು ದೇವ್ರ ಫೋಟೋ ಎಲ್ಲ ಹಾಕೊಂಬಿಟ್ಟಿದ್ಯಾ? ಯಾವಾಗಲೂ ಅವ್ರನ್ನ ಜೊತೆಗಿರ್ಲಿ ಅಂತ. ನಾನು ಇದ್ದೀನಲ್ಲ. ನೀನು ಇಲ್ಲಿದ್ಯಾ ಕಿಡ್ನಿಲಿ? ನಾನು ಅವ್ರು ಬಹಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ತರ ಮಾಡುವಾಗ ಯಾರೋ ಒಬ್ರು ಇದು ಮಾಡ್ತಾರೆ. ಒಂದು ಮೆಸೇಜ್ ಹಾಕೋ, ಆನ್ ಸ್ಪಾಟಲ್ಲಿ ಇರ್ತೀನಿ. ಬೆಳಗ್ಗೆ ಫೋನ್ ಮಾಡಿದ್ರು ಇವಾಗ ಬಂದವನೆ. ಬೆಳಗ್ಗೆ ಫೋನ್ ಮಾಡಿದ್ದಕ್ಕೆ ಇವಾಗ ಟೈಮ್ ಎಷ್ಟು ಇವಾಗ? 356. ಅದ್ಯಾವುದು ಬ್ಲ್ಯಾಕ್ಬೆರಿನಾ? ಇಲ್ಲ, ನೋಕಿಯಾ C300. ಗೈಸ್, ನನ್ನ ಫಸ್ಟ್ ಫೋನ್ ನೋಕಿಯಾ N73. ನಿಂದು ಯಾವ್ದಾ ಫಸ್ಟ್ ಫೋನ್? A few moments later. ಹಾಂ, ಫಸ್ಟ್ ಫೋನ್ ಯಾವ್ದಾ ನಿಂದು? ಇದೇ ಅವ್ನ ಫೋನು. ಯಾವ ಗ್ಯಾಪಲ್ಲಿ ಎತ್ಕೊಂಬಂದು? ಈ ಯಾವ ಗ್ಯಾಪಲ್ಲಿ ಎತ್ಕೊಂಬಂದು? ಇದೇ ಅವ್ನ ಫೋನು. ಸೀರಿಯಸ್ ಆಗಿ? ಇದೇ ಪ್ರೆಗ್ನೆಂಟ್ ಆಗ್ಬಿಟ್ಟಿದೆ, ಬ್ಯಾಟ್ರಿ ಕೂರ್ತಾನೆ ಇಲ್ಲ. ಮಸ್ತ್ ಫೋನ್ ಅದು. ದಿಸ್ ಇಸ್ ದ ಫೋನ್. ಇದು ಅವ್ನ ಫೋನ್. ಅವನೇ ಕೊಟ್ಬಿಟ್ಟು ನನಗೆ. ಯಾವ ಗ್ಯಾಪಲ್ಲಿ ಎತ್ಕೊಂಬಂದವನ ನಂಗೆ ಗೊತ್ತಿಲ್ಲ, ನೆನಪಿಲ್ಲ. ಅವು ಮನೆ ಖಾಲಿ ಮಾಡ್ಬೇಕಾದಾಗ ಅಲ್ಲ, ಅವಾಗ್ಲೇ ಇರುತ್ತೆ. ಇಲ್ಲೇ ಮನೆಗೆ ಬಂದಾಗ. ಈ ಮನೆಗೆ ಬಂದಾಗ್ಲಾ? ಚಾನ್ಸೇ ಇಲ್ಲ. ಹೌದಮ್ಮ, ಹಳೆ ಕಾಲದ SD ಕಾರ್ಡ್ ನೋಡಿ ಎಷ್ಟು ಅಗಲ ಐತೆ. 2 GB. ನನ್ನ ಫೋಟೋಗಳವ ಯಾವ ಓಪನ್ ಅಲ್ಲಿಲ್ಲ. ಓಪನ್ ಆಯ್ತದೆ. ಅದು ಯಾವ್ದಾದ್ರು ಬ್ಯಾಟ್ರಿ ಸಿಕ್ಕಿದ್ರೆ ಓಕೆ. ಬ್ಯಾಟ್ರಿ ಸಂಡೇ ಬಜಾರಲ್ಲಿ ಹುಡುಕ್ಬೇಕು ಬ್ಯಾಟ್ರಿ. ಅದ್ಯಾವುದು? ಸಂಡೇ ಬಜಾರ್ ತಗೊಂಬಂದಿದ್ದ ಐಪಾಡು. ನನ್ನ ಹತ್ರ ಒಂದು ಹಳೇದು. ನನ್ನ ಹತ್ರ ಆ ಟೈಮ್ಗೆ ಈ ಕನೆಕ್ಟರ್ ಪಿನ್ ಇರಲಿಲ್ಲ. ನಂದು ಆ್ಯಕ್ಚುಲಿ ಇತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬ್ಲ್ಯಾಕ್ ಕಲರು ಅನ್ನು. ಸೀರಿಯಸ್ ಆಗಿ ಎಷ್ಟು ಚೆನ್ನಾಗಿತ್ತು. ಅದು ಎಲ್ಲೋಯ್ತೋ ಏನೋ ಗೊತ್ತಾಗ್ತಲ್ಲ. ನಂದು ನೋಡಿದ್ರಾ, ನನ್ನ ಮಗ ದುಡ್ಡಿಲ್ಲ ಅಂತ ಸುಮ್ ಡೋ ಹೊಡಿತಾರೆ ಅಷ್ಟೇ. फैमिली देखती है, वरना मैं ऐसे गाली दूं, ऐसे गाली दूं ना, जिंदगी भर याद रखें ये बड़े हुए. ಆನ್ ಆಯ್ತಲ್ಲ ಅಂತ ಕಿತ್ಬಿಟ್ಟೆ. ಒಳಗಡೆ ಡಿಸ್ಪ್ಲೇ ಸ್ಟ್ರಿಪ್ ಮಾಡಾಕೋಯ್ತು. ಈಗಲೂ ವರ್ಕ್ ಆಗುತ್ತೆ. ಸುಮ್ ರ್ಯಾಂಡಮ್ ಏನೋ ಕ್ಲಿಕ್ ಮಾಡ್ಬಿಟ್ಟು ಏರ್ಫೋನ್ ಪ್ಲಗ್ ಮಾಡ್ಕೊಂಡು ಆಗ್ಬರ್ತದೆ. ಹಂಗೆ ಆಗೋದು ಅಷ್ಟೆ. ಕಾಂತಾರ ಮೂವಿ ಅಕ್ಟೋಬರ್ 8ಕ್ಕೆ. ನಾನೇ ಟ್ರೈಲರ್ ನಾನು ಲಾಂಚ್ ಇವೆಂಟಲ್ಲಿ ಕೂತಿದ್ದೆ. ಎಲ್ಲಿ? ಯೂಟ್ಯೂಬಲ್ಲಿ. ಎಂತದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ?